ಬಂದ್ರಪ್ಪ, ಇದೇ ಮುತ್ತು ಮನೆ. ಬನ್ನಿ ಮುತ್ತು. ಏ ಮುತ್ತು, ಏನಪ್ಪ ಬಾ, ಯಾರು ಹುಡ್ಕೊಂಬಿದಾರ ನೋಡ್ ನಿನ್ನ. ಯಾರು ನೋಡಿ ಯಾರು? ಅಣ್ಣ ಇವ್ನ ನಮ್ಮನೆಲ್ಲ ಹೊಡೆದಿತ್ತು, ಬಿಡ್ಬೇಡ ಅಣ್ಣ ಇವ್ನ. ಏಯ್ ಏನಾ ನನ್ ತಮ್ಮನ್ ಮೇಲೆ ಕೈ ಮಾಡ್ತೀಯ? ಏಯ್ ಏನ್ ಮಕ ನೋಡ್ತೆ ಹುಡ್ಬೇಡ ನುಗ್ರ. ಯಾರೋ ನೀವೆಲ್ಲ? ನಮ್ಮಣ್ಣ ಏನೋ ಹೊಡ್ದ ನಿಮ್ಗೆ? ಏನ್ ಮಾಡುದ್ನಾ? ಏಯ್ ನೀವೆಲ್ಲ ಏನೋ ಅಡ್ರೆಸ್ ತಪ್ಪ ಬಂದಿರ್ಬೇಕು. ನಮ್ಮ ಅಣ್ಣ ಆತರ ಬೇರೆ ಕಳ್ಸಕ್ ಹೋಗೋದೇ ಇಲ್ಲ. ಹೋಗ ಸುಮ್ನೆ. ಏಯ್ ಇವ್ ನೀವ್ ಅಂದ್ಕೊಂಡು ಅಲಕಾಡ್ರು ಮಾತ್ರ ಸಾಕ್ತು. ನಮ್ಗೆಲ್ಲ ಏನ್ ಮಾಡ್ತಾ ಗೊತ್ತಾ ಅವ್ನ್ ಬೆಟ್ಟದ ಮೇಲೆ? ಇಲ್ಲ ದುಡ್ಡು. ಏಯ್ ನೀನ್ ಹಿಂಗವ. ಏಯ್ ನಾವು ಅವಾಗಿಂದ ಹೇಳ್ತಾನೆ ಇದೀವಿ ಕುತ್ಕೊಂಡ್ ಲವ್ ಮಾಡ್ರಿ ಅಂತ. ಕಿವ್ ಬೇಕಂದ್ರೆ ಹೋಗ್ಬಿಟ್ರೆ ನಮ್ಗೆಲ್ಲ ಕೋಪ ಬರಲ್ವಾ? ಅಪರೂಪಕ್ಕೆ ನೋಡಕ್ ಹೀರೋಯಿನ್ ಕಣ್ಣಿಗೆ ಬಿದ್ದಿದ್ದಾಳೆ, ನೀನೊಬ್ನೇ ನೋಡಿದ್ರೆ ಹೆಂಗೆ? ನಮ್ಗೂ ಒಂದ್ ಚಾನ್ಸ್ ಕೊಡು. ನೋಡು ಹೀರೋ ಎಷ್ಟು ಭಯ ಪಡ್ತಾವಳೆ. ಇನ್ನೇನ್ ಭಯ ಪಡ್ಬೇಡ, ನಾವು ನೋಡ್ಕೊಂತೀವಿ, ಬಾ ನಮ್ ಜೊತೆ. ನಾನ್ ಮನೆ ಕಟ್ಟು ಮೇಸ್ತ್ರಿದೆ, ಸಮಯ ಬಂದ್ರೆ ನಿಮ್ಮಂತ ಸಮಾಧಿನೂ ಕಟ್ತೀನಿ. ಬಂಡ್ರೋ. ಏಯ್ ನಮ್ಮ ಅಣ್ಣ ಗೊತ್ತಾರ ನೀವ್ ಸುಮ್ನೆ ಬಿಡಲ್ಲ ಕಣ. ತುಂಡ್ ಮಾಡಾಕ್ತಾನೆ. ನಿನ್ನೊಬ್ಬ ನೀ ಯಾಕೆ ಹೊಡಿದ ಬಿಟ್ಟಿದ್ದೀನಿ ಗೊತ್ತಾ? ಅದೇನೋ ಹೇಳ್ದಲ್ಲ, ನಿಮ್ ಮಣ್ಣನ್ ಕರೆಸ್ತೀನಿ, ಓಡಿಸ್ತೀನಿ, ತುಂಡ್ ಮಾಡ್ಬಿಡ್ತೀನಿ ಅಂತ. ಕರ್ಕೊಂಬ ಹೋಗ. ಕರ್ಕೊಂಬ. ಅವನ್ ಜೊತೆ ನನ್ನ ಮಗನೇ ನಿನಗೂ ಓಡ್ದ ಕಳ್ಸಲ್ಲ. ನಮ್ಮ ಅಣ್ಣ ಯಾರ್ ಸವಾಸಕ್ಕೂ ಹೋಗಲ್ಲ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರೋ ನಮ್ಮ ಹುಡುಗರು ಶವಯಾತ್ರೆ ಮಾಡ್ಬೇಕಾಗಿತ್ತು. ಮತ್ತೆ ನಮ್ಮ ಅಣ್ಣ ಪ್ರೀತಿ ಮಾಡ್ತಿರೋ ಹುಡುಗಿನ ರೇಗಿಸಿದ್ರೆ ನಿಮ್ಗೆಲ್ಲ ಶಾಲ್ ಹಾಕಿ ಸನ್ಮಾನ ಮಾಡ್ಬೇಕಿತ್ತೇನ್ರ? ಏಯ್ ನಮ್ಮ ಅಣ್ಣ ನಿಮ್ನ ಜೀವಂತವಾಗಿ ಬಿಟ್ಟಿರೋದೇ ಖುಷಿ ಪಡಿ. ನಾವು ಅಲ್ಲೇ ಇದ್ದಿದ್ರೆ ನೀವೆಲ್ಲ ಜೀವಂತವಾಗಿ ಇರ್ತಾ ಇರ್ಲಿಲ್ಲ. ಏಯ್ ಇವ್ ಬಿಲ್ಡಪ್ ಕೇಳಿಸ್ಕೊಳ್ತಿದ್ದೀರಾ? ಚಚ್ಚ ನನ್ ಮಕ್ಳನ್ನ. ಏಯ್ ನಿನ್ಸ್ಕೊಳ್ರ, ನನ್ ಮಕ್ಳ ಮೈ ಮುಟ್ಟಕ್ ಬರ್ತಾ ಇದ್ದೀರಾ? ಅವ್ರನ್ನ ಬಿಟ್ರೆ ನಿಮ್ಮನ್ನ ಚಟ್ಟ ಮಾಡ್ಬಿಡ್ತಾರೆ ಗೊತ್ತಾ? ಬಂದು ನೋಡ. ಅಣ್ಣ ನೀನ್ ನಿಜವಾಗ್ಲೂ ರೌಡಿಗಳಿಗೆಲ್ಲ ಹೊಡೆದ? ನನಗೂ ಅದೇ ನಂಬಕ್ ಆಗ್ತಿಲ್ಲ. ಅದು ಆ ಟೈಮಲ್ಲಿ ತುಂಬಾ ಕೋಪ ಬಂದ್ಬಿಡ್ತು ಕಣ್ರು, ಅದಕ್ಕೆ ಹೊಡೆದ್ಬಿಟ್ಟೆ. ಆದ್ರೂ ಅಣ್ಣ ಮಹಿಮಾ ಅವರು ನಿನ್ ಲೈಫಿಗೆ ಬಂದ್ಮೇಲೆ ನೀನ್ ತುಂಬಾ ಸ್ಟ್ರಾಂಗ್ ಆಗ್ಬಿಟ್ಟಿದ್ಯಾ ನೋಡು. ಆಗಲ್ಲ ಏನಿಲ್ಲ ಕಣ್ರು, ಸುಮ್ನೆ ಬಂದ್ರ. ರಾಜ ಅಂದ್ರೆ ಯಾವಾಗ್ಲೂ ಕತ್ತಿ ಹಿಡ್ಕೊಂಡು ಯುದ್ಧ ಮಾಡೋನಲ್ಲ ಕಣೋ. ಶತ್ರುಗಳು ಕಣ್ಣು ಮುಂದೆ ಬಂದಾಗ ಅವ್ನ್ ಕಣ್ಣು ಮುಚ್ಕೊಂಡಿದ್ರೆ ಅವ್ನ್ ಹೆಂಗೋ ರಾಜ ಆಗ್ತಾನೆ. ನನ್ನ ಮಗ ಯಾರಂದ್ರಿ ಹೇಳಿ? ಮುತ್ತು ರಾಜ ಕಾಲಿಟ್ಟ ಸೈಡು ಬಿಡಲ್ಲೇ. ವಾ ಬ್ಯಾಟ್ರಿ ಏನು ಒಂದೊಂದ್ ಐಟಮ್ ನ ಎತ್ತದ್ ಬಿಸಾಕ್ತಿದ್ಯಲ್ಲೋ? ಅಣ್ಣ ಕ್ಲೀನ್ ಮಾಡೋದು ಇದೆ ಅಲ್ವಣ್ಣ, ಹಳೆದನ್ನೆಲ್ಲ ಬಿಸಾಕ್ಬೇಕು, ಮಿಕ್ಕಿದೆಲ್ಲ ತೂಕ ಹಾಕ್ಬೇಕು. ಸರಿ ಬ್ಯಾಟ್ರಿ, ಇನ್ಮೇಲೆ ನಮ್ ಗ್ಯಾರೇಜ್ ನ ನೀಟಾಗಿ ಇಟ್ಕೊಬೇಕು. ನೀನ್ ತಲೆ ಕೆಡ್ಸ್ಕೊಬೇಡ, ಅದ್ ಆ ವಿಷಯ ನಂಗ್ ಬಿಡು. ಅಣ್ಣ ಎಲ್ಲ ಬಿಸಾಕತ್ತಾನೆ. ಏಯ್ ಅದ್ ಬೇಕು ಬ್ಯಾಟ್ರಿ. ಬಿಸಾಕ್ಬಿಡ್ತೀಯಾ? ಬಿಟ್ರೆ ನನ್ನ ಹಂಗೆ ಸೇಲ್ಗ್ ಹಾಕ್ಬಿಡ್ತೀಯ ಅಲ್ಲ? ಅಣ್ಣ ನೀ ಆಲ್ರೆಡಿ ಸೇಲ್ ಆಗ್ಬಿಟ್ಟಿದ್ಯಲ್ಲ. ಅಲ್ಲೋಡು ನಿಮ್ ಓನರ್ ಬಂದ್ರು. ಏನತ್ತೆ ಇವತ್ತು ಇಷ್ಟೊಂದು ಸೈಲೆಂಟ್ ಆಗಿದ್ದೀರಾ, ಏನ್ ವಿಷಯ? ಅದ್ ಹಾಗೆ. ಬ್ಯಾಟ್ರಿ ಹೋಗಿ ಟೀ ತಗೊಂಬಾರೋ. ಓ ಅದೇ ಅನ್ಕೊಂಡೆ, ಅಣ್ಣ ಇಷ್ಟೊತ್ತಾದ್ರು ಏನು ನನ್ ಕೆಲ್ಸ ಹೇಳಿಲ್ವಲ್ಲ ಅಂತ. ಅಣ್ಣ ಈಗ ತತ್ತೀನಿ, ಅದ್ಕೆ ಇಲ್ಲೇ ಕೂತಿರಿ, ಹೋಗಿ ತಂದ್ಬಿಡ್ತೀನಿ. ಯಾಕೆ ವೈಭವಿ, ಏನಾಯ್ತು? ನೀನ್ ಮೊದ್ಲಿನ ತರ ಇಲ್ಲ ಕಣ್ಟಿ, ತುಂಬಾ ಬದ್ಲಾಗಿದ್ಯಾ. ನನ್ ಜೊತೆ ಮಾತು ಆಡಲ್ಲ ನೀನು. ಹಾಗೆಲ್ಲ ಏನು ಇಲ್ಲ ವೈಭವಿ, ನೀನ್ ಸುಮ್ನೆ ಆಗ ಅನ್ಕೋತಿದ್ಯಾ ಅಷ್ಟೆ. ಸುಮ್ನಿರು ಕಣ್ಟಿ, ನಿನಗ್ ನನ್ ಅಂದ್ರೆ ಮುಖ್ಯನೇ ಅಲ್ಲ. ಈಗ ಯಾರು ಹೇಳೋರಾಗಂತ? ನೀನೇ ಹೇಳ್ತಿರ್ತೀಯಲ್ಲ ಯಾವಾಗ್ಲೂ, ನನಗ್ ಗ್ಯಾರೇಜೇ ಮುಖ್ಯ, ನಮ್ ಮನೆಯವರೇ ಮುಖ್ಯ ಅಂತ. ವೈಭವಿ, ನಾನು ಇದೆಲ್ಲ ಯಾರಿಗೋಸ್ಕರ ಮಾಡ್ತಾ ಇದೀನಿ ಹೇಳು? ನಮ್ಗೋಸ್ಕರನೇ ತಾನೆ. ಇವತ್ ಕಷ್ಟಪಟ್ರಿ ತಾನೆ ನಾಳೆ ಖುಷಿಯಾಗಿರೋದಕ್ ಸಾಧ್ಯ. ಇದೇನ ನಿನ್ಗೆ ಅರ್ಥ ಆಗಲ್ವಾ? ಇದನ್ನೆಲ್ಲ ಚೆನ್ನಾಗಿ ಹೇಳ್ತೀಯ, ಆದ್ರೆ ಪ್ಲೀಸ್ ಅಮೌಂಟ್ ಕೊಡ್ಬೇಕಾದ್ರೆ ನನ್ನನ್ ಕರದ್ಯಾ? ನೀನು ನಮ್ಮನೆಯವಳ ಅಂದ್ಮೇಲೆ ನೀನ್ ಕರಿಬೇಕಾ? ನೀನ್ ಯಾಕೆ ಅನ್ಕೋತ್ಯಾ? ಒಳ್ಳೆ ಚಿಕ್ಕ ಮಕ್ಳು ತರ ನನ್ನ ಕರ್ದಿಲ್ಲ ಅಂತ ನೀನ್ ಮುನ್ಸ್ಕೊಂಡ್ ಕುತ್ಕೊಂಡ್ರೆ ಅದ್ರಿಂದ ನನ್ಗೆ ಎಷ್ಟು ನೋವಾಗುತ್ತೆ ಅಂತ ನಿನಗೆ ಗೊತ್ತಾ? ನೀನು ನನ್ ಜೊತೆ ಇರ್ಬೇಕು ಅಂತ ನನ್ಗೆ ಎಷ್ಟು ಆಸೆ ಇದೆ ಅಂತ ಗೊತ್ತಾ? ನೋಡು, ನಕ್ಕದ್ರೆ ಅದೆಷ್ಟು ಚೆನ್ನಾಗಿ ಕಾಣಿಸ್ತೀಯ ನೀನು. ನೀನ್ ಯಾವಾಗ್ಲೂ ಈಗ ನಗ್ತಾ ಇದ್ರೆ ನಾನು ಖುಷಿಯಾಗಿರ್ತೀನಿ ವೈಭವಿ. ಸರಿ ಕಂಟು, ಇನ್ಮೇಲೆ ನಾನ್ ಯಾವಾಗ್ಲೂ ನಗ್ನಗ್ತಾ ಇರ್ತೀನಿ, ಸರಿನಾ? ಹಾ ಕಂಟಿ, ಈ ಗ್ಯಾರೇಜ್ ನ ಹೇಗ್ ಸೆಟಪ್ ಮಾಡ್ಬೇಕು ಅನ್ಕೊಂಡಿದ್ಯಾ? ವೈಭವಿ, ನೀನ್ ಯಾವಾಗ್ಲೂ ಈಗ ನಗ್ತಾ ಇರ್ಬೇಕು. ಯಾರಾದ್ರೂ ನೋಡಿದ್ರೆ ಹೆಂಗ್ ಗತಿ? ಅಯ್ಯೋ ಏನ್ ಮಾಡ್ಲಿ? ಅರೇ ನನ್ ಕೈಲಿ ನೋಡಕ್ ಕಟ್ಟಿಲ್ವೇ. ಅರೇ ಇವ್ರಿಬ್ರು ಹಿಂಗ್ ಜಾಲಿ ಆಗಿರೋದ್ನ ಸುಮ್ನೆ ಬಿಡ್ಬೇಡ, ಯಾವ್ದಾರು ಮಾಡ. ಏನ್ ಮಾಡ್ಲಿ? ಸೂಪರ್ ಸಕ್ಕತ್ತು. ನೋಡಕ್ ಎರಡು ಕಣ್ಸೌದು. ಏನೋ ಮಾಡ್ತಿದ್ಯಾ ವೈಭವಿ? ಏನಿದೆಲ್ಲ? ಏ ಕಂಟಿ, ನೀವು ಗ್ಯಾರೇಜ್ ಓನರ್ ಕಣೋ, ಏನೋ ಹಾಡಾಗಿಯಲ್ಲಿ ಶುರು ಮಾಡಿದ್ಯಲ್ಲೋ. ಪಬ್ಲಿಕ್ ಓಡಾಡೋ ಜಾಗ ಕಣೋ ಇದು. ಯಾರಾದ್ರು ಕಸ್ಟಮರ್ ಬಂದ್ ನೋಡಿದ್ರೆ ಏನೋ ಗತಿ? ಅಮ್ಮ ವೈಭವಿ, ಏನಮ್ಮ ಇದೆಲ್ಲ? ನೀವಿಬ್ರು ನೀನು ಅಮಾಯಕ ಅನ್ಕೊಂಡಿದ್ದೆ ಕಣೋ, ಆದ್ರೆ ಹಿಂಗೆಲ್ಲ ಮಾಡ್ಚತ್ತ ಗೊತ್ತಿರ್ಲಿಲ್ಲ. ಅಣ್ಣನ್ ಇವಾಗ್ಲೇ ಹೇಳ್ತೀನಿ, ಅವನು ಗ್ಯಾರೇಜ್ ಅಲ್ಲಿ ಸೆಂಟರ್ ಅಲ್ಲಿ ಗೋಡೆ ಹಾಕ್ಸೋಣ ಅನ್ಕೊಂಡಿದ್ದ, ಇರೋ ಶೆಡ್ ಕಿತ್ತಾಚ್ಬಿಡು ಅಂತ ಹೇಳ್ತೀನಿ. ಏಯ್ ಆಗಲ್ಲ ನಿಲ್ವೋ. ಬಾ ಏನ್ ಕುಟ್ಕೋಬೇಡಿ ಬಾ. ನೀ ಇಬ್ರು ರೊಮ್ಯಾನ್ಸ್ ಮಾಡೋಕೆ ಯಾರು ಡಿಸ್ಟರ್ಬ್ ಮಾಡ್ಬಾರ್ದು ಅಂತ ಕಾವಲು ಕೈರಕ್ಕೆ ನಾನು ಇಲ್ಲಿ ತಂದು ಕೂರಿಸ್ತೀಯಲ್ಲ ಅಲ್ವಾ? ಹೋಗೋದ್ ನೋಡು, ನನ್ಗೆ ಗೊತ್ತಾಗೋಯ್ತು ಕಣೋ, ನನಗ್ ಗೊತ್ತಾಗೋಯ್ತು. ನಾನು ಒಬ್ಬನ್ ಬಿಟ್ಟು ನೀವೆಲ್ಲರೂ ಚೆನ್ನಾಗಿದ್ದೀರಾ. ಏನ್ ಮಾಡೋದು? ಕಂಟಿ ಪಡೆದಿದ್ ಕಂಟಿಗೆ, ಹರಿ ಪಡೆದಿದ್ ಹರಿಗೆ. ಏನ್ ಅಮಿತ್ ಭಾಯ್ ಭಯ್ಯ ಏನ್ ಸಮಾಚಾರ?
ಹೇಳಿ ಹರಿ ಭಯ್ಯ. ಅಲ್ಲ ಈ ಬಿಲ್ಡಿಂಗ್ ಯಾವಾಗ ನೋಡಿದ್ರು ಇಷ್ಟೇ ಇರುತ್ತಲ್ಲ, ಕೆಲಸ ನಡೀತಿದ್ಯಾ ಇಲ್ವಾ? ಒಳಗಡೆ ಕೆಲಸ ನಡೀತಿದೆ ಭಯ್ಯ, ಕೆಲ್ಸ ಸ್ವಲ್ಪ ಟೈಮ್ ತಗೋತಿದೆ. ಅದ್ ಸರಿ, ಅಣ್ಣ ಎಲ್ಲಿದ್ದಾನೆ? ಮೇಲ್ಗಡೆ ಇದಾರೆ, ಕರೀಲ? ಬೇಡ ಅಮಿತ್ ಬೈ, ನಾನೇ ಹೋಗ್ತೀನಿ, ನೀವು ಕೆಲಸ ಮುಂದುವರ್ಸಿ. ಸರಿ ಭಯ್ಯ. ಏ ಭಯ್ಯ, ಅಣ್ಣ, ಮಹಿಮಾ ನಿಂತ್ಕೊಳ್ಳಿ. ಮಹಿಮಾ, ನಾನೇನು ನೋಡಿಲ್ಲ, ಕಾಣಿಸಿಲ್ಲ, ನೋಡಿಲ್ಲ. ಮಹಿಮಾ ಅವ್ರೆ, ನೀನ್ ನಿಂತ್ಕೋ. ಅಣ್ಣ, ಏನಣ್ಣ ಇದೆಲ್ಲ? ಏನಿಲ್ಲ ಕಣ, ಅಮಿತ್ ಬಾಯ್ ಇಟ್ಗೆ ನೋಡು. ನಿಂತ್ಕೋ ಅಣ್ಣ. ಎಲ್ರು ಒಂದ್ ಮನೆ ಕಟ್ ನೋಡು, ಮದ್ವೆ ಮಾಡಿ ನೋಡು, ಕಷ್ಟ ಗೊತ್ತಾಗುತ್ತೆ ಅಂತಾರೆ. ನೀನ್ ಅವೆರಡನ್ನು ದಾಟಿ ಮಕ್ಕಳು ಸುಮ್ನಿರ, ಏನೋ ಮಾತಾಡ್ತಾನೆ. ಹೋಗಿ ಸುಮ್ನೆ. ಎಲ್ರು ಲೈಫಲ್ಲೂ ಆಷಾಢ ಕಲ್ದು ಶ್ರಾವಣ ಶುರು ಆಗಿದ್ರೆ, ನನ್ ಜೀವನ ಇನ್ನು ಆಷಾಢದಲ್ಲಿ ಸ್ಟ್ರಕ್ ಆಗೋಗಿದೆ. ದೇವ್ರೆ, ಇದು ನಿನ್ಗೆ ನ್ಯಾಯ ಅನ್ಸುತ್ತಾ ಹೇಳು? ಏನ್ ಹರಿ, ಅರ್ಜೆಂಟ್ ಆಗಿ ಬರೋದಕ್ಕೆ ಹೇಳಿದ್ರಿ, ಏನಾದ್ರೂ ಪ್ರಾಬ್ಲಮ್? ಮೇಡಮ್, ಅದನ್ನೆಲ್ಲ ರೋಡಲ್ಲಿ ನಿಂತ್ಕೊಂಡು ಮಾತಾಡಕ್ಕಾಗಲ್ಲ. ಬನ್ನಿ, ಕಾರಲ್ಲಿ ಒಂದ್ 5 ನಿಮಿಷ ಮಾತಾಡೋಣ. ಏನು ಅಂತ ಹೇಳಿ ಹರಿ, ನನಗ್ ಆಫೀಸ್ ಅಲ್ಲಿ ತುಂಬಾ ಕೆಲ್ಸ ಇದೆ. ಒಂದ್ 5 ನಿಮಿಷ ಅಷ್ಟೇ. ಬನ್ನಿ ಮೇಡಮ್, ಕೂತ್ಕೊಳ್ಳಿ, ಬನ್ನಿ. ಏನ್ ವಿಷಯ ಅಂತ ಹೇಳಿ. ಅದು ಅದು ಹರಿ, ನನಗ್ ಮೊದ್ಲೇ ಲೇಟ್ ಆಗ್ತಿದೆ, ಇವಾಗ ಹೇಳ್ತೀರಾ ಇಲ್ವೋ? ಹೇಳ್ತೀನಿ. ಇವತ್ತು ಕಂಟಿ ನೋಡಕ್ಕೆ ಗ್ಯಾರೇಜ್ಗೆ ಹೋಗಿದ್ದೆ. ಕಂಟಿನ್ ನೋಡೋದಕ್ಕೆ ಗ್ಯಾರೇಜ್ಗೆ ಹೋಗ್ಬೇಕು, ಇನ್ನೇನ್ ಕಂಟಿರುವ ಸ್ಟೇಡಿಯಂಗೆ ಹೋಗಕ್ಕಾಗತ್ತಾ? ವಿಷಯ ಏನು ಅಂತ ಹೇಳಿ. ಮೇಡಮ್, ಅದು ನಾನು ಗ್ಯಾರೇಜ್ಗೆ ಹೋದ್ನಾ, ಅಲ್ಲಿ ಕಂಟಿ ಮತ್ತೆ ವೈಭವಿ ಇಬ್ರು ಇಬ್ರು ಏನು? ಅವ್ರಿಬ್ರು ತಪ್ಕೊಂಡ್ ನಿಂತಿದ್ರು ಮೇಡಮ್. ನಮ್ ಕಂಟಿನ? ನೋಡಿದ್ರ ಕೇಳಿಸ್ಕೊತಿರೋ ನಿಮ್ಗೆ ಹಿಂಗ್ ಅನ್ಸ್ತಿದೆ. ಇನ್ 2 ಕಣ್ಣಿಂದ ನೋಡ್ಕೊಂಡ್ ಬಂದಿರೋ ನನಗೆ ಇನ್ ಹೆಂಗ್ ಅನ್ಸ್ಬಿಡ. ಅಷ್ಟೇ ಅಲ್ಲ ಮೇಡಮ್, ವೈಭವಿ ಕಂಟಿಗ್ ಮೂತ್ ಬೇರೆ ಕೊಡ್ಲು. ಅವ್ರಿಬ್ರು ಲವ್ ಮಾಡ್ತಿದಾರೆ, ಮುಂದೆ ಮದ್ವೆನೂ ಆಗ್ತಾರೆ, ಅದ್ರಿಂದ ನಿಮ್ಗೇನ್ ಪ್ರಾಬ್ಲಮ್? ಮೇಡಮ್, ಇನ್ನು ಇದೆ ಕೇಳಿಸ್ಕೊಳ್ಳಿ. ಇದನ್ನೆಲ್ಲ ನೋಡಿ ಬೇಜಾರಾಗಿ ತಲೆ ಕೆಟ್ಟು ಮುತ್ತು ಅಣ್ಣನ್ ಮಾತಾಡ್ಸೋಣ ಅಂತ ಸೈಟ್ ಹತ್ರ ಹೋದ್ನಾ. ಅಲ್ಲೇನಾಯ್ತು? ಗ್ಯಾರೇಜ್ ಅಲ್ಲಿ ಗಾಂಧಿ ಕ್ಲಾಸ್ ಆದ್ರೆ ಸೈಟ್ ಹತ್ರ ಬಾಲ್ಕನಿ ಮೇಡಮ್. ಫಿಲಮ್ ನ ಒಳ್ಳೆ 3D ಎಫೆಕ್ಟ್ ಅಲ್ಲಿ ನೋಡ್ದಂಗಾಯ್ತು. ಹರಿ ಅವ್ರೆ, ನೀವ್ ಏನ್ ಹೇಳ್ತಿದ್ದೀರಾ ನನಗ್ ಅರ್ಥ ಆಗ್ತಿಲ್ಲ, ಸ್ವಲ್ಪ ಸರಿಯಾಗಿ ಹೇಳ್ತೀರಾ? ಸೈಟ್ ಹತ್ರ ಮುತ್ತೋಣನ್ಗೆ ಮಹಿಮಾ ಮುತ್ ಕೊಡ್ತಾ ಇದ್ರು. ಅಲ್ಲ, ನೀವ್ಯಾಕೆ ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಿರ್ತಾರ ಎಲ್ಲಾ ಕಡೆ ಹೋಗ್ತೀರಾ? ನಿಮ್ಗ್ ಸ್ವಲ್ಪ ಸುಮ್ನಿರೋದಕ್ಕಾಗಲ್ವಾ? ಹೆಂಗ್ ಸುಮ್ನಿರೋದು ಮೇಡಮ್? ಆ ಕಡೆ ಅಣ್ಣನ್ ಲೈಫಲ್ಲೂ ರೊಮ್ಯಾನ್ಸು, ಈ ಕಡೆ ತಮ್ಮನ್ ಲೈಫಲ್ಲೂ ರೊಮ್ಯಾನ್ಸು. ನನ್ ಲೈಫಲ್ಲಿ ಬರೀ ಜಲಸ್. ಏನ್ ಮೇಡಮ್ ಹಿಂಗ್ ಹೇಳ್ತೀರಾ? ನಾನು ನನ್ ಲೈಫಲ್ಲಿ ಹಿಂಗೆಲ್ಲ ಎಂಜಾಯ್ ಮಾಡೋದು ಯಾವಾಗ? ಅವರು ಪ್ರೀತಿಸ್ತಿರೋ ಹುಡ್ಗಿನ ಮದ್ವೆ ಆಗ್ತಿರೋ ಹುಡ್ಗಿನೇ ಪ್ರೀತಿಸ್ತಿದ್ದಾರೆ, ಅದಕ್ಕೆ ಅವ್ರು ಖುಷಿಯಾಗಿದ್ದಾರೆ. ಆದ್ರೆ ನೀವ್ ಹಾಗಲ್ವಲ್ಲ, ಕಂಡ್ ಹುಡ್ಗಿರ್ ಮೇಲೆಲ್ಲಾ ನಿಮಗ್ ಪ್ರೀತಿ ಆಗತ್ತೆ, ಅದಕ್ಕೆ ನಿಮಗ್ ಹಿಂಗಾಗ್ತಿರೋದು. ಮೇಡಮ್, ನಾನು ಒಂದೇ ಹುಡ್ಗಿನ ಪ್ರೀತಿ ಮಾಡ್ತಿರೋದು, ಆದ್ರೆ ಅದವ್ರಿಗೆ ಅರ್ಥ ಆಗ್ತಿಲ್ವೇ? ಹಲೋ ಸರ್, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ. ಇವಾಗ ಹೇಳ್ತಿರೋ ಇಲ್ವೋ? ನೀವು ಬಂದ್ಮೇಲೆ ನಮ್ ಲೈಫಲ್ಲಿ ಎಲ್ಲ ಚೇಂಜಸ್ ಆಗೋಯ್ತು ಅಂತ. ಮುತ್ತು ಅಣ್ಣನ್ಗೆ ತಾಂಬೂಲ ಶಾಸ್ತ್ರ ಆಯ್ತು, ಕಂಟಿಗೆ ಗ್ಯಾರೇಜ್ ಓನರ್ಶಿಪ್ ಸಿಕ್ತು. ಇನ್ನು ದ ಗ್ರೇಟ್ ನಟರಾಜ ಅವರು ಬದಲಾಗ್ತಿದಾರೆ. ಇಷ್ಟೆಲ್ಲ ಒಳ್ಳೇದಾಗಿದ್ದು ನಿಮ್ ಕಾಲ್ಗುಣದಿಂದಾನೆ ಅಲ್ವಾ? ಆತರ ಎಲ್ಲ ಏನೂ ಇಲ್ಲ ಹರಿಯವ್ರೆ. ಮುತ್ತು ಅಣ್ಣನ್ ಹಣೆಲಿ ಮಹಿಮಾ ಅವರೇ ಹೆಂಡತಿಯಾಗಿ ಬರ್ಬೇಕು ಅಂತ ಬರ್ತಿತ್ತು. ನೋಡಿ ಎಲ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀರಾ. ಆದ್ರೆ ನಾನು ಬಂದ್ಬಿಟ್ಟು ನೀವ್ ಇವಾಗ ಸುಮ್ನೆ ಬರ್ತಿರೋ ಅಥವಾ ನಾನ್ ವಾಪಸ್ ಹೋಗ್ಲೋ? ಅಯ್ಯೋ, ಬನ್ನಿ ಮೇಡಮ್, ಆಯ್ತು, ನಡೀರಿ.